ಮೆಕ್ಕೆಕಾಯಿ ಉಪ್ಪಿನಕಾಯಿ ನೀವು ಒಂದ್ಸತಿನೂ ತಿಂದಿಲ್ಲ ಅಂದ್ರೆ ಖಂಡಿತ ಒಂದ್ಸತಿನಾದ್ರೂ ಇದನ್ನ ತಿಂದು ನೋಡ್ರಿ. ಇಷ್ಟು ಚಲೋ ಆಕತ್ತೆ ಅಂದ್ರೆ ಇದನ್ನ ನೀವು ಮತ್ತೆ ಮಾಡ್ಕೊಂಡು ತಿಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಊಟದ ಜೊತೆ ತಿನ್ನಕ ಉಪ್ಪಿನಕಾಯಿ ಇದ್ರೆ ಊಟ ಇನ್ನೂ ರುಚಿ ಆಕತಿ. ಅದ್ರಾಗ ಉಪ್ಪಿನಕಾಯಿ ಮೆಕ್ಕೆಕಾಯಿದಿದ್ರೆ ಊಟ ಡಬಲ್ ರುಚಿ ಆಕತಿ. ಜಾಸ್ತಿ ತಡ ಮಾಡೋದು ಬೇಡ, ಬರ್ರಿ ಉಪ್ಪಿನಕಾಯಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಈ ಉಪ್ಪಿನಕಾಯಿ ತಯಾರ್ಸಕ್ಕೆ ಯಾವುದೇ ಥರದ ಮುಂಚಿತವಾಗಿ ತಯಾರಿ ಮಾಡಬೇಕಂತಿಲ್ಲ. ಇದನ್ನು ನೀವು ಬಹಳ ಅಂದ್ರೆ ಒಂದು 15 ನಿಮಿಷದ ಒಳಗನ ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಮೆಕ್ಕೆಕಾಯಿಯ ಈ ರುಚಿಯಾದ ಉಪ್ಪಿನಕಾಯಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ ಒಂದು 12ರಿಂದ 15 ಮೆಕ್ಕೆಕಾಯಿ ತೊಗೊಂಡಿನಿ. ಇವು ನೋಡ್ರಿ ಈ ರೀತಿ ಇರ್ತವೆ. ತೊಂಡೆಕಾಯಿ ಇರ್ತಾವೆ ನೋಡ್ರಿ, ಹಂಗೆ ಕಾಣ್ತಾವೆ. ಆದರೆ ಇವು ಮ್ಯಾಗಿನ ಸೈಡ್ ಒಂದು ಸ್ವಲ್ಪ ಸ್ಮೂತ್ ಇರ್ತವೆ. ಈಗ ಇವನ್ನ ಕ್ಲೀನಾಗಿ ತೊಳೆದು ತಗೊಳ್ಳೋಣ. ಇವನ್ನ ನೀವು ಎಷ್ಟು ಕ್ಲೀನಾಗಿ ತೊಳೆದು ಕಾಟನ್ ಅರ್ಬಿಯಿಂದ ಒರೆಸ್ತೀರಿ ನೋಡ್ರಿ, ಅಷ್ಟು ಜಾಸ್ತಿ ದಿನ ನಮ್ಮ ಉಪ್ಪಿನಕಾಯಿ ತಡಿತೈತಿ. ಇವನ್ನ ನೋಡ್ರಿ ಹಿಂಗೆ ಒಂದು ಸ್ವಲ್ಪ ತಿಕ್ಕಿ ತೊಳಿರಿ, ಅಂದ್ರೆ ಇದಕ್ಕೆ ಅಂಟಿರೋ ಧೂಳು ಕಸ ಏನಾರ ಇದ್ರೆ ಕ್ಲೀನ್ ಆಕತಿ ನೋಡ್ರಿ. ಹಿಂಗೆ ತೊಳೆದ್ಮ್ಯಾಗ ಈಗ ಇವನ್ನ ಒಂದು ಕಾಟನ್ ಅರ್ಬಿಯಿಂದ ಒರೆಸಿ ತಗೊಳ್ಳೋಣ. ಇದ್ರ ಮ್ಯಾಗ ನೀರಿನ ಅಂಶ ಉಳಿಬಾರ್ದು, ಆ ರೀತಿ ಇವನ್ನ ಒರೆಸ್ರಿ. ಈ ಥರ ಪೂರ್ತಿ ಒಣಗೋ ಹಂಗೆ ಒರೆಸ್ರಿ, ಅಂದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ, ಜಾಸ್ತಿ ದಿನ ತಡಿತೈತಿ. ನಾನಿಲ್ಲಿ ಎಲ್ಲ ಮೆಕ್ಕೆಕಾಯಿ ಒರೆಸೀನಿ. ಈಗ ಇವನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಇದ್ರ ಮುಂದಿನ ತುದಿ ಮತ್ತು ಹಿಂದಿನ ತುದಿ ಎರಡು ಕಟ್ ಮಾಡಿ ಸೆಪ್ರೇಟ್ ಮಾಡಿರಿ. ನಾನಿಲ್ಲಿ ಎಲ್ಲ ಮೆಕ್ಕೆಕಾಯಿ ಒರೆಸೀನಿ. ಈಗ ಇವನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಇದ್ರ ಮುಂದಿನ ತುದಿ ಮತ್ತು ಹಿಂದಿನ ತುದಿ ಕಟ್ ಮಾಡಿರಿ. ನೀವು ಬೇಕಂದ್ರೆ ಇದ್ರಾಗಿನ ಬೀಜ ತೆಗಿಬಹುದು, ನಾನು ಹಂಗೆ ಇಡಾಕತ್ತೇನಿ. ಇದ್ರ ಬೀಜನೂ ಭಾಳ ರುಚಿ ಇರ್ತವೆ. ನೀವು ಒಂದು ಮೆಕ್ಕೆಕಾಯಿ ಒಳಗೆ ಇದನ್ನು ಅರ್ಧ ಭಾಗ ಮಾಡಿ ಸಣ್ಣ ಹೋಳು ಮಾಡ್ಕೊಂಡು ತಗೋಬಹುದು. ನಾನು ಈ ರೀತಿ ಇದನ್ನು ಉದ್ದಕ್ಕೆ ಕಟ್ ಮಾಡಾಕತ್ತೇನಿ. ನಾನಿಲ್ಲಿ ಒಂದು ಮೆಕ್ಕೆಕಾಯಿ ಒಳಗೆ 6 ಭಾಗ ಮಾಡೀನಿ. ಈ ರೀತಿ ನಿಮ್ಗೆ ಬೇಕಾದ ದೊಡ್ಡ ಆಕಾರದಾಗ ಅಥವಾ ಸಣ್ಣ ಆಕಾರದಾಗ ಇವನ್ನ ಕಟ್ ಮಾಡ್ಕೋಬಹುದು. ಇದೇ ಥರ ಉಳಿದಿರೋ ಎಲ್ಲ ಮೆಕ್ಕೆಕಾಯಿನೂ ಹೆಚ್ಚಿ ತಗೊಳ್ಳೋಣ. ನೋಡ್ರಿ ಇಲ್ಲಿ ನಾನು ಎಲ್ಲ ಮೆಕ್ಕೆಕಾಯಿ ಹೆಚ್ಚೇನಿ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಇದಕ್ಕೆ ಜಾಸ್ತಿ ಮಸಾಲ ಏನು ಬೇಕಾಗಂಗಿಲ್ಲ. 2 ದೊಡ್ಡ ಚಮಚೆಯಷ್ಟು ಸಾಸಿವೆ ತಗೋರಿ. ಇವನ್ನ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಚಟಪಟ ಅನ್ನೋವರೆಗೂ ಹುರಿದು ತಗೊಳ್ಳೋಣ. ನೋಡ್ರಿ ಇವು ಹುರಿದಾಗ್ಯವು. ಇವನ್ನ ತೆಗೆದು ಬಾಳಿಗೆ ಒಳಗೆ ಜೀರಿಗೆ ಹುರಿದು ತಗೊಳ್ಳೋಣ. ನಾನಿಲ್ಲಿ 1 ಚಮಚೆ ಅಷ್ಟು ಜೀರಿಗೆ ತಗೊಂಡೇನಿ. ಜೀರಿಗೆ ಹೊಂಬಣ್ಣಕ್ಕೆ ಬಂದು ಘಮ ಬರ್ತಾವೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಈಗ ಇದ್ರಾಗನ 1/4 ಕಪ್ನಷ್ಟು ಮೆಂತೆ ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಇವನ್ನ ಭಾಳ ಹುರಿಬಾರ್ದು, ಇವನ್ನ ಜಾಸ್ತಿ ಹುರಿದ್ರೆ ಇವು ಇನ್ನೂ ಕಹಿ ಹಾಕೋ. ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ ಸಾಕು. ಇವನ್ನೆಲ್ಲ ಹುರಿದ ಮ್ಯಾಗ ಒಂದು ಸ್ವಲ್ಪ ಆರ್ತವು ನೋಡ್ರಿ, ಆಗ ಇವನ್ನ ಜಜ್ಬೇಕು. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಇದನ್ನು ತಯಾರ್ಸಕತ್ತಿದ್ರೆ ಗ್ರೈಂಡ್ ಮಾಡಿನೂ ತಗೋಬಹುದು. ಇದನ್ನು ತರ್ತರಿಯಾಗಿ ಜಜ್ಜಿ ತಗೊಳ್ಳೋಣ. ತೀರಾ ಪುಡಿ ಥರ ಅಥವಾ ಪೌಡರ್ ಥರ ಮಾಡಬೇಡ್ರಿ. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ಉಟ್ಟಾಗಿರಬೇಕು. ಈಗ ಇದನ್ನು ಸೈಡ್ ತೆಗೆದಿಟ್ಟು ಬಾಳಿಗೆ ಒಳಗೆ 1/4 ಕಪ್ನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ತಗೋರಿ. ಎಣ್ಣೆ ಬಿಸಿ ಆದ್ಮ್ಯಾಗ ಇದ್ರಾಗ ನಾನು 2 ದೊಡ್ಡ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ತಗೊಂಡು ಒಂದು ಸ್ವಲ್ಪ ಜಜ್ಜಿದ್ದೆ, ಅವನ್ನ ಹಾಕಾಕತ್ತೀನಿ. ಇವನ್ನ ಕಲರ್ ಚೇಂಜ್ ಮಾಡಬೇಡ್ರಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ. ಎಣ್ಣೆ ಒಳಗೆ ಇದ್ರ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ನೋಡ್ರಿ ಇದಕ್ಕಿಂತ ಜಾಸ್ತಿ ಇವನ್ನ ಹುರಿಬೇಡ್ರಿ, ಇಲ್ಲಾಂದ್ರೆ ಇದಕ್ಕೆ ಹೊಂಬಣ್ಣ ಬರ್ತೈತಿ ಮತ್ತು ಇದ್ರ ರುಚಿನೂ ಚೇಂಜ್ ಆಕತಿ. ಈಗ ಇದ್ರಾಗ ಒಂದು 2 ಚಿಟಿಕೆ ಅಷ್ಟು ಹಿಂಗೆ ಹಾಕ್ರಿ. ಇದನ್ನು ಎಣ್ಣೆ ಒಳಗೆ ಕಲಿಸ್ಕೊಂಡ್ಮ್ಯಾಗ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. ನಾನಿಲ್ಲಿ 2 ಚಮಚೆ ಅಷ್ಟು ಹಾಕೇನಿ. 1/4 ಚಮಚೆ ಅಷ್ಟು ಅರಿಶಿನ ಹಾಕಿ ಇವನ್ನೆಲ್ಲ ಎಣ್ಣೆ ಒಳಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಒಂದು ಅರ್ಧ ನಿಮಿಷ ಎಣ್ಣೆ ಒಳಗೆ ಇವನ್ನ ಫ್ರೈ ಮಾಡ್ಕೊಂಡ್ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ. ನಾವೇನು ಹೆಚ್ಚಿಟ್ಟಿದ್ವಿ ನೋಡ್ರಿ ಮೆಕ್ಕೆಕಾಯಿ, ಅವನ್ನ ಹಾಕಿ ಕಲಿಸ್ರಿ. ಯಾವುದೋ ಉಪ್ಪಿನಕಾಯಿ ಇರಲಿ, ನಾವು ಎಣ್ಣೆ ಒಂದು ಸ್ವಲ್ಪ ಈಡಾಗಿನ ಹಾಕಬೇಕು. ಅದರಿಂದ ಉಪ್ಪಿನಕಾಯಿ ಕೆಡಂಗಿಲ್ಲ, ಜಾಸ್ತಿ ದಿನ ತಡಿತೈತಿ ಮತ್ತು ರುಚಿನೂ ಅನಿಸ್ತೈತಿ. ನೋಡ್ರಿ ಹಿಂಗೆ ಇವನ್ನ ಚಂದಾಗ ಕಲಿಸ್ಕೊಂಡ್ಮ್ಯಾಗ ನಾವೇನು ಜಜ್ಜಿಟ್ಟಿದ್ವಿ ನೋಡ್ರಿ ಮಸಾಲ, ಅದನ್ನು ಹಾಕ್ರಿ. ನಾನು ಇದಕ್ಕೂ ಮುಂಚೆನೂ ಬಹಳಷ್ಟು ಟ್ರೆಡಿಷ್ನಲ್ ಇರ್ಬೋದು ಅಥವಾ ಇನ್ಸ್ಟಂಟ್ ಉಪ್ಪಿನಕಾಯಿ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಮ್ಯಾಗ ಐ ಬಟನ್ಯಾಗ ಮತ್ತು ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ.
ನೋಡ್ರಿ ಹಿಂಗೆ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ 2 ದೊಡ್ಡ ಚಮಚೆ ಅಷ್ಟು ಬೆಲ್ಲ ಹಾಕೋಣ. ಬೆಲ್ಲ ಹಾಕೋದ್ರಿಂದ ಉಪ್ಪಿನಕಾಯಿ ಇನ್ನೂ ರುಚಿ ಆಕ್ಕೈತಿ. ಇದು ಜಾಸ್ತಿ ದಿನಾನು ತಡಿತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಹಿಂಗೆ ಇದನ್ನ ಕಲಿಸ್ಕೊಂಡ್ಮ್ಯಾಗ ಈಗ ತಕ್ಷಣನೇ ಇದನ್ನ ನೀವು ತಿನ್ಬೋದು. ಆದರೂ ಒಂದು 10 ನಿಮಿಷ ಇದನ್ನ ಹಿಂಗೆ ಮುಚ್ಚಿ ಇಡ್ರಿ. ಅದರಿಂದ ಎಲ್ಲ ಮಸಾಲ ಮೆಕ್ಕೆಕಾಯಿ ಒಳಗೆ ಚಂದಾಗ ಅಬ್ಸಾರ್ಬ್ ಆಕತಿ ಮತ್ತು ಬೆಲ್ಲನೂ ಕರಗ್ತೈತಿ. 10 ನಿಮಿಷ ಆದ್ಮ್ಯಾಗ ನೋಡ್ರಿ ನಮ್ಮ ಮೆಕ್ಕೆಕಾಯಿ ಉಪ್ಪಿನಕಾಯಿ ರೆಡಿ ಐತಿ. ಪ್ರತಿ ಸತಿ ಮಾವಿನಕಾಯಿ ಅಥವಾ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನೋ ಬದ್ಲಿ ಈ ರೀತಿ ಡಿಫ್ರೆಂಟ್ ಆಗಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಖಂಡಿತ ನಿಮ್ಮೆಲ್ಲರಿಗೂ ಬಹಳ ಚಲೋ ಅನಿಸ್ತೈತಿ. ಇದನ್ನ ಈ ರೀತಿ ತಯಾರಿಸಿ ಗ್ಲಾಸ್ ಜಾರ್ನಾಗ ಸ್ಟೋರ್ ಮಾಡ್ರಿ. ಒಂದು 2-3 ತಿಂಗಳ ಇದು ಆರಾಮಾಗಿ ತಡಿತೈತಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ಹುಳಿ ಫ್ಲೇವರ್ನಿಂದ ತುಂಬಿರೋ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.